ಎನ್ ಮೂಡಿತಾಯ ಅಂದರೆ ಪಾಂಡ್ಯರ್ಕ ನಾರಾಯಣ ಮೂಡಿತಾಯರು ಬಹುಮುಖ ಪ್ರತಿಭೆಯ ಶ್ರೀಯುತರು, ಕವಿಗಳು, ಉಭಯ ಭಾಷಾ ಅನುವಾದಕರು, ಹಾಸ್ಯಲೇಖಕರು, ಜೊತೆಗೆ ವ್ಯಂಗ್ಯ ಚಿತ್ರಗಾರರು ಕೂಡ. ಪುಸ್ತಕ ಪ್ರಕಾಶನ ಸಂಸ್ಥೆಯನ್ನು ಯಶಸ್ವಿಯಾಗಿ ಹಲವಾರು ವರ್ಷ ನಡೆಸಿ ಹಲವಾರು ಪುಸ್ತಕಗಳನ್ನು ಪ್ರಕಟಿಸಿದ ಸಾಹಸಿ ಇವರು. ಪ್ರಾಧ್ಯಾಪಕರಾಗಿ ಉತ್ತಮ ವಾಕ್ಪಟುತ್ವ ಹೊಂದಿದ ಮೂಡಿತಾಯರ ಮೂಡಿಗೆಯಲ್ಲಿ ಎಲ್ಲ ದಿವ್ಯಾಸ್ತ್ರಗಳು ಸದಾ ಸಿದ್ಧವಾಗಿರುತ್ತವೆ. ಸಾಹಿತ್ಯ ಕಲಾ ಪ್ರಕಾರಗಳ ಸಂಘಟಕರಾಗಿ ಹಲವು ಸಮಾರಂಭಗಳನ್ನು ಯಶಸ್ವಿಯಾಗಿ ನಡೆಸಿದ್ದಾರೆ. ಕವಿಯಾಗಿ, ಲೇಖಕರಾಗಿ ಅನೇಕ ಸಂಕಲನಗಳನ್ನು ಪ್ರಕಟಿಸಿದ್ದಾರೆ. ದೇವರ ಕ್ಷಮೆ ಕೋರಿ, ಮಿಸ್ಕಾಲು, ಕಾರ್ಟೂನು ಬರಹಗಳು ಅಲ್ಲದೆ ಓರೆಗೆರೆ ಬರಹವೆಂಬ ಹಾಸ್ಯಲೇಖನ ಹಾಗೂ ವ್ಯಂಗ್ಯ ಚಿತ್ರಗಳ ಸಂಕಲನವನ್ನು ಸಂಪಾದಿಸಿ ಪ್ರಕಟಿಸಿದ್ದಾರೆ. ಅವರ ಹಾಸ್ಯಲೇಖನಗಳ ಶೀರ್ಷಿಕೆಗಳೇ ಬಹು ಆಕರ್ಷಕ. ಗುರುನೆಲೆ ಶಿಷ್ಯನ ತಲೆ, ಟಾಯ್ಲೆಟ್ ಸುತ್ತಮುತ್ತ, ಬಸ್ಸಿನ ಮೀಸಲು ಬುದ್ಧಿ, ಮಿಸ್ಕಾಲಾದ ಕವಿತೆ ಇತ್ಯಾದಿ ತಲೆಬರಹಗಳು ಒಳಹೂರಣದ ಬಗ್ಗೆ ಸುಳಿವು ನೀಡುತ್ತಲೇ ನಗೆ ಉಕ್ಕಿಸುತ್ತವೆ. ಕವಿಯಾಗಿ, ಪ್ರಾಧ್ಯಾಪಕರಾಗಿ, ಹಾಸ್ಯಲೇಖಕರಾಗಿ, ಕಾರ್ಟೂನಿಸ್ಟರಾಗಿ, ಸಂಘಟಕರಾಗಿ, ಭಾಷಣಕಾರರಾಗಿ ಅತ್ಯಂತ ಸರಳ ವ್ಯಕ್ತಿತ್ವ ಮೂಡಿತಾಯಿರತಕ್ಕವರು ಬೇರೊಬ್ಬರಿಲ್ಲ. ದಕ್ಷಿಣ ಕನ್ನಡದಿಂದ ಬೇರ್ಪಟ್ಟ ಕಾಸರಗೋಡು ಈಗ ಜಿಲ್ಲೆ ಅಂಥೇಳಿ ಕರೆಯಲ್ಪಟ್ಟರೂ ಕೂಡ ಮಂಜೇಶ್ವರ ಮತ್ತು ಕಾಸರಗೋಡು ತಾಲೂಕು ಈಗಿನ ಈ ಎರಡು ತಾಲೂಕುಗಳು ಒಟ್ಟು ಸೇರಿ ಇದು ಕನ್ನಡದ ಅತಿ ಮುಖ್ಯವಾದಂಥ ತಿರುಳುಗನ್ನಡದ ಊರು ಅಂತ ಹೇಳ್ಬೋದು. ಇದು ಆನಂತರ 1947ರಲ್ಲಿ ಕಾಸರಗೋಡಿನಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿತ್ತು. 1948ರಲ್ಲಿ ನನ್ನ ಜನನ, ಸೆಪ್ಟೆಂಬರ್ 17. ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಒಟ್ಟು ನಾವು 6 ಮಂದಿ. ಕೃಷ್ಣ ಮೂಡಿತಾಯ ತಂದೆ, ಲಕ್ಷ್ಮಿಯಮ್ಮ ತಾಯಿ. ನಮ್ಮ ವಿದ್ಯಾಭ್ಯಾಸ ಬಹಳ ಕಷ್ಟದಲ್ಲಿ, ಅಂದರೆ ಆ ಸಂದರ್ಭದಲ್ಲಿ ಆ ಕಾಲಘಟ್ಟದಲ್ಲಿ ಶಾಲೆಗಳು ಮೆಲ್ಲನೆ ಆರಂಭವಾಗ್ತಾ ಇದ್ದು ಅಷ್ಟೇ. ಒಂದು ಎಲಿಮೆಂಟ್ರಿ ಶಾಲೆ ಅಟ್ಟೆಗೋಳಿ ಅಂಥೇಳಿ ಅಲ್ಲಿ ಆರಂಭವಾದಾಗ ಮೊದಲ ವಿದ್ಯಾರ್ಥಿ ನಾನೇ. ನಂತರ 4 ವರ್ಷ ಪೈಯೊಳಿಕೆ ಅಂಥೇಳಿ ಇಲ್ಲಿಯ ಹತ್ತಿರದ ಅಲ್ಲಿ ಕಾಯರ್ಕಟ್ಟೆ ಹೈಸ್ಕೂಲ್ನಲ್ಲಿ ಅಧ್ಯಯನ ನಡೆಸಿ ಮತ್ತು 2 ವರ್ಷ ಅಗಲ್ಪಾಡಿ ಅನ್ನಪೂರ್ಣೇಶ್ವರಿ ಶಾಲೆಯಲ್ಲಿ ಅಲ್ಲಿ 2 ವರ್ಷ ಕಲಿತು 1963-64 SLC ತಂಡದಲ್ಲಿ ನಾನೊಬ್ಬ. ನಂತರ ಕಾಸರಗೋಡು ಸರ್ಕಾರಿ ಕಾಲೇಜಿನಲ್ಲಿ ಕನ್ನಡ ಐಚ್ಛಿಕ ನಾನು ವಿದ್ಯಾರ್ಥಿಯಾಗಿ ಅಲ್ಲಿ ಪ್ರೀ ಡಿಗ್ರಿ ಅಂತ ಹೇಳಿ ಇದೆ, PUCಯ ಹೇಗೆ ಸಮಾನಾಂತರವಾದ್ದು, ಅದು 2 ವರ್ಷ. ಅದು ಕಲಿತ ಆದಮೇಲೆ ಕನ್ನಡ ಐಚ್ಛಿಕ ಭಾಷೆ ಸಾಹಿತ್ಯವನ್ನು 3 ವರ್ಷ BA ತರಗತಿಯಲ್ಲಿ ಪೂರೈಸಿ ಕಲ್ಲಿಕೋಟೆ ಯೂನಿವರ್ಸಿಟಿಯ ಕೈಕೆಳಗೆ ಕಾಸರಗೋಡು ಕಾಲೇಜಿನಲ್ಲಿ ಕನ್ನಡ MA ಅಂದರೆ ಅದನ್ನು ಮುಗಿಸಿದೆ. ನಂತರ 2-3 ವರ್ಷ ಅಲ್ಲಿ ಉಪನ್ಯಾಸಕನಾದೆ. ತಕ್ಷಣ 71ರಲ್ಲಿ ನಾನು ಅಲ್ಲಿ ನನ್ನ ಸೇವೆಯನ್ನು ತೊಡಗಿದ್ದೆ. 72ರಲ್ಲಿ ನಾನು ಉಪನ್ಯಾಸಕನಾಗಿ ನನಗೆ ಬಡ್ತಿ ಸಿಕ್ಕಿತು. ಉಪನ್ಯಾಸಕ ಆದ ಮೇಲೆ 2-3 ವರ್ಷ ಕಳೆದು ಕನ್ನಡ MA ತರಗತಿಗಳಿಗೆ ಪಾಠ. ನಮಗೆ MA ವಿದ್ಯಾರ್ಥಿ ಆಗಿದ್ದಾಗಲೇ ಪಠ್ಯಪುಸ್ತಕಗಳೆಲ್ಲ ಇಲ್ಲ ಆಗ. ಅದು ಬೆಂಗಳೂರಿನಲ್ಲಿ ಕನ್ನಡ MA ಮುಗಿಸಿ ಬಂದಂಥ ಇಬ್ಬರು ಪ್ರಾಧ್ಯಾಪಕರು ನಮಗೆ, ಪ್ರೊಫೆಸರ್ ಶ್ರೀಕೃಷ್ಣ ಭಟ್ ಮತ್ತು ಪದ್ಮನಾಭ,
ಅವರಿಬ್ಬರ ಮೂಲಕ ನಮಗೆ ಆಧುನಿಕ ಶಿಕ್ಷಣದ ಆ, ಒಂದು ಪರಿಚಯ ಆಯಿತು. ಅಂದರೆ ಭಾಷಾಶಾಸ್ತ್ರ ಅಂಥೇಳಿ ಉದಾಹರಣೆಗೆ ನಾವು ಕಲಿಯಬೇಕಾಗಿದ್ದದ್ದು, ನಂತರ ಅದು ಭಾಷಾ ವಿಜ್ಞಾನ ಅಂಥೇಳಿ ಬಡ್ತಿಗೊಂಡಂಥ ವಿಷಯ. ಹೀಗೆ ಇವನ್ನೆಲ್ಲ ನಾವು ಕಲಿತೆವು. ಅಂದರೆ ಉಪನ್ಯಾಸಕರ ಮೂಲಕ ನಮಗೆ ಆಧುನಿಕ ಕನ್ನಡ ಸಾಹಿತ್ಯದ ಪರಿಚಯ ಆಯಿತು ಅಂತ ಹೇಳ್ಬೋದು. 1972ರಲ್ಲಿ ಅಂತ ಹೇಳಿ ಕಾಣ್ತದೆ ಕನ್ನಡಪ್ರಭ ಪತ್ರಿಕೆ ಮತ್ತು ಪ್ರಜಾವಾಣಿ ಮುಂತಾದ ಪತ್ರಿಕೆಗಳು ನಮಗೆ ಕಾಣೋದಕ್ಕೆ ಸಿಕ್ಕಿದ್ದವು. ಉದಯವಾಣಿ, ಅದಕ್ಕಿಂತ ಮೊದಲು ನಮ್ಮ ಈ ಪರಿಸರದಲ್ಲಿ ನವಭಾರತ ಎನ್ನುವಂಥ ಒಂದು ದೈನಿಕ ಇತ್ತು. ಹೇಗಿದ್ದರೂ ಈ ಅಖಿಲ ಕರ್ನಾಟಕ ಮಟ್ಟದ ಪತ್ರಿಕೆಗಳು ನಮಗೆ ಸಿಗುವುದಕ್ಕೆ ತೊಡಗಿದಾಗ ಸಾಹಿತ್ಯದ ವಿರಾಟ ದರ್ಶನ ಆಯಿತು ಅಂತ ಹೇಳ್ಬೋದು. ನನಗೆ ಸಾಹಿತ್ಯಾಸಕ್ತಿ ನನ್ನಲ್ಲಿ ಮತ್ತಷ್ಟು ಬೆಳೆಯಿತು. ಈ ಉದ್ಯೋಗದ ಮೂಲಕ ನಾನು ಅನೇಕ ಪುಸ್ತಕಗಳನ್ನು, ಹೊಸ ಪುಸ್ತಕಗಳನ್ನು ಅಧ್ಯಯನ ಮಾಡಿ ವಿದ್ಯಾರ್ಥಿಗಳಿಗೆ ತಲುಪಿಸಬೇಕಾದಂತಹ ಜ್ಞಾನ, ಅದನ್ನು ಭಾಷೆಯ ಮೂಲಕ ನಾನು ಕೊಡುವುದಕ್ಕೆ ತೊಡಗಿದೆ. ನನ್ನ ಸಾಹಿತ್ಯಾಸಕ್ತಿಯ ಬಗ್ಗೆ ಹೇಳೋದಿದ್ದರೆ, ನಾನು MA ವಿದ್ಯಾರ್ಥಿಗಳಿಗೆ ಪಾಠ ಮಾಡಬೇಕು ಅಥವಾ ಕನ್ನಡ ಐಚ್ಛಿಕ ತರಗತಿಯ ವಿದ್ಯಾರ್ಥಿಗಳಿಗೆ ಪಾಠ ಮಾಡಬೇಕಿದ್ರೆ ಕನ್ನಡ ಸಾಹಿತ್ಯದ ಬಗ್ಗೆ ತಿಳಿದಿರಬೇಕಲ್ಲ. ಹಾಗಾಗಿ ಸಾಹಿತ್ಯದ ಬಗ್ಗೆ ತಿಳಿದಿರುವುದು ಅಂದರೆ ಸಾಹಿತಿಗಳ ನೋವನ್ನು, ಅವರದ್ದು ಒಂದು ತಪಸ್ಸು ಅಂತ ಹೇಳಿದರೆ ತಪಸ್ಸು, ಅಥವಾ ತನ್ಮಯತೆ ಅಂತ ಹೇಳಿದರೆ ಆ ತನ್ಮಯತೆ, ಅದು ಹೇಗೆ ಬರೆಯುವಾಗ ಅವರಿಗಿದ್ದಂಥ ನೋವುಗಳು, ಅವರ ಅಧ್ಯಯನದ ವ್ಯಾಪ್ತಿ, ಬರೆಯುವ ಉದ್ದೇಶ ಮತ್ತು ಯಾರನ್ನು ಉದ್ದೇಶಿಸಿ ಅವರು ಬರೀತಾರೆ, ಯಾರಿಗೆ ತಲುಪುವುದಕ್ಕಾಗಿ ಈ ಸಾಹಿತ್ಯ ಸೃಷ್ಟಿಯಾಗುತ್ತದೆ, ಸ್ವಯಂ ಅವರಿಗೆ ಆಗುವಂಥ ಬಿಡುಗಡೆ ಯಾವ ರೀತಿಯದ್ದು, ಇದನ್ನೆಲ್ಲ ಕುತೂಹಲದಿಂದ ಕಲಿತಂಥವನಾದ ನಾನು ಆಗಿನ ಕಾಲದ ಹಿರಿಯ ಸಾಹಿತಿಗಳ ಮನೋಭೂಮಿಕೆ, ಅವರ ದುಡಿಮೆ, ಅದರ ಬಗ್ಗೆ ಎಲ್ಲ ಆಸಕ್ತಿಯನ್ನು ನನ್ನಲ್ಲಿ ಮೂಡಿಸಿಕೊಂಡೆ. ಆಮೇಲೆ ನಾನು ಉಪನ್ಯಾಸಕನಾಗಿರುತ್ತಾ ಮತ್ತು ಅದರಲ್ಲೇ ಹೆಚ್ಚಿನ ಬಡ್ತಿಗಳನ್ನು ಪಡೆಯುತ್ತಾ ಹೋದಂತೆ 2 ವಿಷಯಗಳಲ್ಲಿ ನನ್ನ ಮನಸ್ಸು ಕವಲೊಡೆಯಿತು. ಒಂದು ಸಾಹಿತ್ಯ, ಇನ್ನೊಂದು ಕ್ರೀಡೆ, ಶಟಲ್, ಬಾಲ್ ಬ್ಯಾಡ್ಮಿಂಟನ್, ಅದೇ ರೀತಿಯಲ್ಲಿ ಕ್ರಿಕೆಟ್, ಆಮೇಲೆ ಟೇಬಲ್ ಟೆನ್ನಿಸ್. ಇದರಲ್ಲಿ ನಾನು ಜಿಲ್ಲಾ ಮಟ್ಟದಲ್ಲಿ ಸುಮಾರು 53ನೇ ವರ್ಷ ವಯಸ್ಸಿನ ತನಕ ವಾಕಿಂಗ್ ರೇಸ್, 100 ಮೀಟರ್, ಹೈ ಜಂಪ್ ಮುಂತಾದ್ದು ಕ್ರೀಡೆಯಲ್ಲಿ ನನಗೆ ಹೆಚ್ಚು ಆಸಕ್ತಿ ಇತ್ತು. ಬಿಡುವು ಸಮಯದಲ್ಲಿ ಕ್ರೀಡೆಯನ್ನು ಅಭ್ಯಸಿಸಿ ಕ್ರೀಡೆಯಲ್ಲಿ ಅನೇಕ ಹೊಸ ರೀತಿಯ, ಅದೊಂದು ರೀತಿಯ ಮನಸ್ಸಿಗೆ ಬಹಳ ಒಂದು ನೆಮ್ಮದಿಯನ್ನು ಕೊಡುತ್ತದೆ ಮತ್ತು ನಮ್ಮಲ್ಲಿ ಒಂದು ರೀತಿಯ ಸಂಸ್ಕೃತಿಯನ್ನು ನಾವು ತಾಳೋದಕ್ಕೆ ಕ್ರೀಡೆ ಬಹಳ ಅಗತ್ಯ. ನನಗೆ ಸಂಬಂಧಪಟ್ಟು ನಾನು ತುಂಬ ಪಾಠಗಳನ್ನು ಕ್ರೀಡೆಯ ಮೂಲಕ ಕಲಿತೆ. ಅಂದರೆ ನಮ್ಮ ಜೊತೆಗಾರರನ್ನು ಸರಿಯಾಗಿ ಅಧ್ಯಯನ ಮಾಡುವಂಥದ್ದು, ಅವರೊಂದಿಗೆ ಸಂಭಾಳಿಸುವುದು, ಅವರು ಒಂದು ವೇಳೆ ತಪ್ಪು ಮಾಡಿದರೆ ಅದನ್ನು ಕ್ಷಮಿಸುವುದು, ಆ ಹಿಂದಕ್ಕೆ ಆಲೋಚನೆ ಇಲ್ಲ, ಮುಂದಿನ ಒಂದು ಅಂಕವನ್ನು ಹೇಗೆ ಗಳಿಸಬೇಕು ಎನ್ನುವ ವಿಷಯದಲ್ಲಿ ಒಗ್ಗಟ್ಟಾಗಿ ದುಡಿಯುವುದು. ಎದುರಾಳಿಗಳು ಅವರು ಸೋತರೆ ಅಷ್ಟು ಸಂತೋಷ ಇಲ್ಲ, ಅವರು ಗೆಲ್ಲುತ್ತಾ ನಮಗೆ ಹೆಚ್ಚು ಪಾಠಗಳನ್ನು ಹೇಳಿಕೊಡುವ ಹಾಗಿದ್ದರೆ, ಅಂದರೆ ಸ್ಪರ್ಧೆ ಅಷ್ಟು ಉತ್ಕಟವಾಗಿದ್ದರೆ ನಮಗೆ ಬೆಳವಣಿಗೆಗೆ ತುಂಬ ಉಪಕಾರಿ. ಹಾಗೆ ನಾನು ಈ ಸ್ಪರ್ಧಾತ್ಮಕವಾದಂತಹ ಕ್ರೀಡೆಯ ಮೂಲಕ ತುಂಬ ಪಾಠಗಳನ್ನು ಕಲಿತೆ. ಹಾಗೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಸಂವಾದ, ಎಲ್ಲಿ ಸಾಹಿತ್ಯ ಸಮ್ಮೇಳನ ಮುಂತಾದ ನಡೆದರೂ ಅಲ್ಲಿ ಹಾಜರಾಗಿರುವುದು, ಅದರ ವರದಿಯನ್ನು ತಯಾರಿಸುವುದು ಮುಂತಾಗಿ. ಈಗಾಗಲೇ ನನ್ನ ಫೇಸ್ಬುಕ್ಕಲ್ಲಿ ಸುಮಾರು 3000ಕ್ಕೂ ಮಿಕ್ಕು ಲೇಖನಗಳಿವೆ. ಅನೇಕ ಕವಿತೆಗಳನ್ನು ಬರೆಯುತ್ತಾ ಬಂದಿದ್ದೇನೆ. ಮತ್ತು ನೀವು ಪ್ರಸ್ತಾಪಿಸಿರುವಂಥ ಈ ಕಾರ್ಟೂನ್ಗಳನ್ನು, ಸುಮಾರು 500ಕ್ಕಿಂತ ಹೆಚ್ಚು ಕಾರ್ಟೂನ್ಗಳನ್ನು ನಾನು ಪ್ರಕಟಿಸಿದ್ದು. ಪತ್ರಿಕೆಗಳಿಗೆ ಕೊಡುವ ಕ್ರಮ ಇಲ್ಲ. ನಾನು ಪುಸ್ತಕಗಳನ್ನು ಸುಮಾರು 30 ಪುಸ್ತಕ, ಸುಮಾರು 10-20ಕ್ಕಿಂತ ಹೆಚ್ಚು ಸಂಪಾದನೆಗಳು, ಇವುಗಳನ್ನೆಲ್ಲ ಮಾಡಿರುವುದಂದರೆ ನೇರ ಪುಸ್ತಕಗಳ ಪ್ರಕಟಣೆಯೇ ನನ್ನದೊಂದು ಹವ್ಯಾಸ. ಅಂದರೆ ಸಾಹಿತ್ಯ ಕೃತಿಗಳನ್ನು ಪತ್ರಿಕೆಗಳಿಗೆ ನಾನು ಲೇಖನಗಳನ್ನು ಕೊಟ್ಟದ್ದಿದೆ ಸುಮಾರು 10-50 ಅಥವಾ 100ಕ್ಕಿಂತ ಹೆಚ್ಚು ಹಿಂದೆ. ಅದು ನಾರಾಯಣ MP ಎನ್ನುವಂಥ ಹೆಸರಿನಲ್ಲಿ, ಅಂದರೆ ಸರ್ಕಾರಿ ಉದ್ಯೋಗದಲ್ಲಿ ಇದ್ದಾಗ
ಆಗ ನಾವು ಪ್ರಕಟಿಸೋ ಹಾಗಿಲ್ಲ. ಕೇರಳದಲ್ಲಿ ಕಾನೂನು ಬಹಳ ಗಟ್ಟಿಮುಟ್ಟಾಗಿತ್ತು. ಹಾಗಾಗಿ ನನಗೆ ಈ ಉಸಾಬರಿಯೇ ಬೇಡ ಅಂತ ಹೇಳಿ ಪುಸ್ತಕಗಳಾಗಿಯೇ ಪ್ರಕಟಿಸಿದ್ದು. ಕವಿತೆಗಳು, ಲೇಖನಗಳು, ಹಾಸ್ಯ ಲೇಖನಗಳು, ಸುಮಾರು 4 ಹಾಸ್ಯ ಲೇಖನಗಳ ಸಂಕಲನ, ಪ್ರಕೃತಿ ಪರಿಸರದ ಬಗ್ಗೆ ಅಧ್ಯಯನ, ಸುತ್ತಮುತ್ತ ಕೃಷಿ ಉತ್ಪನ್ನ ಉದ್ದೇಶ ಆಗಿರುವಂಥ ಸ್ಥಳಗಳನ್ನು ಸಂದರ್ಶನ ಮಾಡೋದು, ಅವುಗಳ ಅಧ್ಯಯನ ಮಾಡೋದು, ಅವುಗಳಿಗೆ ಸಂಬಂಧಪಟ್ಟಂಥವರನ್ನು ಪರಿಚಯ ಮಾಡಿಕೊಳ್ಳುವುದು, ಅವರ ಒಂದು ಸಂದರ್ಶನವನ್ನು ಮಾಡೋದು, ಮತ್ತು ವಿದ್ಯಾರ್ಥಿಗಳಿಗೆ ಅಂಥವರ ಪರಿಚಯವನ್ನು ಮಾಡಿಸಿಕೊಡೋದು, ಊರು ಸುತ್ತುವುದು, ಇದೆಲ್ಲವನ್ನು ಒಟ್ಟೊಟ್ಟಿಗೆ ಮಾಡ್ತಾ ಬಂದೆ. ಈಗ ಹಾಗೆ ಪುಸ್ತಕಗಳನ್ನು ಪ್ರಕಟಿಸುವಂಥದ್ರಲ್ಲಿ ನನ್ನ ಹೆಂಡತಿ ಶಕುಂತಳ, ಅವಳು ಸುಮಾರು 13 ಪುಸ್ತಕ, ಹೆಚ್ಚಿನವು ನನ್ನ ಪುಸ್ತಕಗಳನ್ನೇ ಅವಳು DTP ಮಾಡಿದ್ದಾಳೆ. ಮತ್ತು ಇತ್ತೀಚೆಗೆ ನಾನು ನಿವೃತ್ತನಾದದ್ದು 2004ರಲ್ಲಿ. ಕೇರಳದ ಹೆಸರಾಂತ ನಂಬರ್ 1 ಕಾಲೇಜು ತಲಚೇರಿ ಬ್ರೆನ್ನನ್ ಕಾಲೇಜು, ಗವರ್ಮೆಂಟ್ ಕಾಲೇಜು, ಅಲ್ಲಿ ತುಂಬ ವಿದ್ಯಾರ್ಥಿಗಳು ಇರುವಂಥ 2-3 ಸಾವಿರ ವಿದ್ಯಾರ್ಥಿಗಳು ಮತ್ತು ಸುಮಾರು 150ಕ್ಕೂ ಮಿಕ್ಕು ಸ್ಟಾಫ್, ಆಫೀಸ್ ಅಥವಾ ಕಚೇರಿ ಗುಮಾಸ್ತರ ಸಂಖ್ಯೆ 54. ಅಲ್ಲಿ ನನಗೆ 1 ವರ್ಷ, ಅಂದರೆ ಬಹಳ ತಡವಾಗಿ ನನಗೆ ಬಡ್ತಿ ಸಿಕ್ಕಿದ್ದು. ಪ್ರಾಂಶುಪಾಲನಾಗಿ ಸಿಕ್ಕಿದಾಗಲೇ ಎಲ್ಲ ಬಡ್ತಿಗಳು ಒಟ್ಟಿಗೆ ಸಿಕ್ಕಿದ್ದು. ಹಾಗೆ 1 ವರ್ಷ ಅಲ್ಲಿ ಎಕ್ರಿಟೇಷನ್, ಅಂದರೆ ನ್ಯಾಕ್ ಎಕ್ರಿಟೇಷನ್ಗೆ ಶ್ರಮಿಸಿ ಅದರಲ್ಲಿ ಯಶಸ್ವಿಯಾದೆ. ಅಲ್ಲಿ ಅನೇಕ ರೀತಿಯ ಸುಧಾರಣೆಗಳನ್ನು ಮಾಡೋದಕ್ಕೆ ಸಾಧ್ಯ ಆಯಿತು. ಮಲಯಾಳ ನನಗೆ ಗೊತ್ತಿತ್ತು. ನನ್ನನ್ನು ಉತ್ತಮ ಅಡ್ಮಿನಿಸ್ಟ್ರೇಟರ್, ಆಡಳಿತಗಾರ ಅಂತ ಹೇಳಿ ಇಡೀ ಪೇಟೆಯಲ್ಲಿ ಅಲ್ಲಿ ದೊಡ್ಡ ಒಂದು ಸಮ್ಮೇಳನದಲ್ಲಿ ನನಗೆ ಗೌರವವನ್ನು ಕೂಡ ಕೊಟ್ಟರು. ಅಂದರೆ ಅಲ್ಲಿ ಆ ಊರು ಬಹಳ ಸಾಂಸ್ಕೃತಿಕವಾಗಿ ಬಹಳಷ್ಟು ಬೆಳವಣಿಗೆ ಇರುವಂಥ ಒಂದು ಊರಿನ ದೊಡ್ಡ ಕಾಲೇಜಿನಲ್ಲಿ ನನಗೆ ಯಾವಾಗ ಪ್ರಾಂಶುಪಾಲನಾಗಿ ಹೇಗೆ ದುಡಿಯಬಹುದು ಎನ್ನುವಂಥದ್ದನ್ನು ಕಲಿಯುವಷ್ಟರಲ್ಲಿ 55 ವರ್ಷ ಪ್ರಾಯ ಆಗಿತ್ತು. ಆಗ ಕೇರಳದಲ್ಲಿ 55 ವರ್ಷಕ್ಕೆ ನಿವೃತ್ತಿ. ವಾಸ್ತವವಾಗಿ ಹೇಗೆ ವಿದ್ಯಾಲಯವನ್ನು ಕಟ್ಟಬಹುದು, ಬೆಳೆಯಬಹುದು, ಅಧ್ಯಾಪಕರೊಂದಿಗೆ ಹೇಗೆ ಸಂಪರ್ಕವನ್ನು ಇಟ್ಟುಕೊಳ್ಬೋದು, ಇಡೀ ಒಂದು ಅಧ್ಯಾಪಕರ ತಂಡವೇ ಅದನ್ನು ಅತ್ಯಂತ ವಿಶ್ವಾಸದಿಂದ ಹೇಗೆ ನಡೆಸಿಕೊಳ್ಳಬಹುದು ಎನ್ನುವುದನ್ನು 100ಕ್ಕೆ 100 ಸಮರ್ಪಕವಾಗಿ ಅಧ್ಯಯನ ಮಾಡಿ ತಿಳುವಳಿಕೆ ಬಂದ ವೇಳೆಯಲ್ಲಿ ಸರ್ಕಾರಕ್ಕೆ ನಮ್ಮಂಥವರು ಬೇಡ ಇರಲಿ. ಆ ನಂತರ ನಾನು ಸಂಪೂರ್ಣವಾಗಿ ಸಾಹಿತ್ಯಕ್ಕೆ 22 ವರ್ಷದಿಂದ ನಾನು ನಿವೃತ್ತ. ಸಾಹಿತ್ಯದ ಬಗ್ಗೆ ಪೂರ್ಣ ಆಸಕ್ತಿಯನ್ನು ಪಡೆಯುವಂತೆ ಆಯಿತು. ನಾನು ಹೇಳಬೇಕಿತ್ತು ಒಂದು ವಿಷಯ. ಅನುವಾದಗಳನ್ನು ತುಂಬ ಮಾಡಿದ್ದೇನೆ. ಸುಮಾರು 10-15 ಪುಸ್ತಕ ಕನ್ನಡದಿಂದ ಮಲಯಾಳಕ್ಕೆ, ಮಲಯಾಳದಿಂದ ಕನ್ನಡಕ್ಕೆ ಹೀಗೆ ಅನುವಾದ ಮಾಡಿದ್ದೇನೆ. ಅದರಿಂದ ಭಾಷೆಯ ಬಗ್ಗೆ, ಮಲಯಾಳವನ್ನು ಕೂಡ ಮಾತನಾಡ್ತೇನೆ, ಮಲಯಾಳದಲ್ಲಿ ಭಾಷಣ ಮಾಡ್ತೇನೆ, ಮಲಯಾಳದಲ್ಲಿ ಬರೆಯಬಲ್ಲೆ, ಓದಬಲ್ಲೆ. ಸುಮಾರು 10-12 ಪುಸ್ತಕಗಳು ನನ್ನ ಹೆಸರಿನಲ್ಲಿ ಮಲಯಾಳದಲ್ಲಿ ಅನುವಾದವಾಗಿಯೂ ಇತರ ರೀತಿಯಲ್ಲಿಯೂ ಕೂಡ ಪ್ರಕಟ ಆಗಿವೆ. ಅಷ್ಟೆಲ್ಲ ಮಲಯಾಳಿಗಳಷ್ಟು ನಾನು ತಿಳುವಳಿಕೆ ಉಳ್ಳವ ಅಂತ ಹೇಳಿ ಭಾವಿಸುವುದಿಲ್ಲ. ಆದರೆ MAಗೆ ಪಾಠ ಮಾಡುವಂಥ ವೇಳೆಯಲ್ಲಿ ಭಾಷೆಗಳನ್ನು ಕಲಿತಿರಬೇಕು, ದಕ್ಷಿಣ ಭಾರತದ ಭಾಷೆಗಳು ವಿಶೇಷವಾಗಿ. ಆ ರೀತಿಯ ಅಧ್ಯಯನವನ್ನು ಮಾಡಿದ್ದೇನೆ.